ನಮಸ್ಕಾರ ಸ್ನೇಹಿತರೆ, ರಾಜ್ಯದ ಮುಖ್ಯವಾದ ಮಾಹಿತಿಗೆ ಸ್ವಾಗತ. ಇದೀಗ ಬಂದಿರುವಂತಹ ಮುಖ್ಯವಾದ ಮಾಹಿತಿ, ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಸರ್ ಅವರು 16ನೇ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಸೊ ಈ ಒಂದು ಬಜೆಟ್ ಅನ್ನ ನೋಡಿದ ವಿರೋಧ ಪಕ್ಷದ ನಾಯಕರು, ಅಂದ್ರೆ ಬಿಜೆಪಿ ನಾಯಕರಾಗಿರಲಿ ಜೆಡಿಎಸ್ ನಾಯಕರಾಗಿರಲಿ, ಇದು ಸಾಬರ ಬಜೆಟ್ ಅಂತ ಹೇಳ್ಬಿಟ್ಟು ಟೀಕಿಸ್ತಾ ಇದ್ದಾರೆ. ಪಾಕಿಸ್ತಾನದ ಬಜೆಟ್ ಅಂತ ಹೇಳ್ಬಿಟ್ಟು ಟೀಕಿಸ್ತಾ ಇದ್ದಾರೆ. ಹಾಗಾದ್ರೆ ಏನಿದು, ಈ ಬಜೆಟ್ ನಲ್ಲಿ ಏನಿದೆ, ಎಷ್ಟೊಂದು ಸಾಲ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ, ಸೊ ನಮ್ಮ ತಲೆಯ ಮೇಲೆ ಎಷ್ಟೊಂದು ಸಾಲದ ಹೊರೆ ಆಗಿದೆ, ಸೊ ಇದನ್ನೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ರಾಜ್ಯದ ಪ್ರತಿಯೊಬ್ಬನು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಆಗಿದ್ದರಿಂದ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇಲ್ಲಿ ಒಂದೇ ವರ್ಷದಲ್ಲಿ ಒಬ್ಬ ಮುಖ್ಯಮಂತ್ರಿ ಈ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದಾರಂತ ಇಲ್ಲಿ ಅಶೋಕ್ ಅವರು ಟೀಕಿಸ್ತಾ ಇದ್ದಾರೆ. 7,81,095 ಕೋಟಿ ಸಾಲ ಮಾಡಲಾಗ್ತಾ ಇದೆ. ಟೋಟಲ್ 7,81,095 ಕೋಟಿ ಸಾಲ ಆಗಿದೆ ಅಂತೆ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ. ಅದೇ ರೀತಿಯಾಗಿ 1,16,170 ಕೋಟಿ ಈಗ ಒಂದು ವರ್ಷದಲ್ಲಿ ಸಾಲ ಮಾಡಿದಾರಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಎಷ್ಟಂದ್ರೆ 1,16,170 ಕೋಟಿ ಸಾಲ ಆಗಿದೆ ಅಂತೆ. ಸೊ ಇಷ್ಟೊಂದು ಸಾಲ ಒಂದು ವರ್ಷದಲ್ಲೇ ಮಾಡಿರತಕ್ಕಂತಹ ಒಂದು ರೆಕಾರ್ಡ್ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ಒಂದು ಟೀಕೆಯನ್ನ ಇಲ್ಲಿ ಅಶೋಕ್ ಅವರು ಸಿದ್ದರಾಮಯ್ಯನವರ ಮೇಲೆ ಹೊರೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಸಾಬ್ರ ಬಜೆಟ್ ಅಂತ ಯಾಕೆ ಹೇಳಿದ್ದಾರೆ, ಪಾಕಿಸ್ತಾನದ ಬಜೆಟ್ ಅಂತ ಹೇಳ್ಬಿಟ್ಟು ಯತ್ನಾಳ್ ಅವರು ಕೂಡ ಹೇಳಿದ್ರು, ಯಾಕೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ವಕ್ಫ್ ಬೋರ್ಡ್ ತೆರೀಲಿಕ್ಕೆ 150 ಕೋಟಿ ಕೊಟ್ಟಿದ್ದಾರಂತೆ. ಇಲ್ಲಿ ಮೀಸಲಾತಿಯನ್ನು ವಕ್ಫ್ ಬೋರ್ಡ್ಗೆ 150 ಕೋಟಿ ಇಲ್ಲಿ ಹಣವನ್ನ ಕೊಡ್ತಾ ಇದ್ದಾರಂತೆ. ಅದೇ ರೀತಿಯಾಗಿ ವಿದ್ಯಾಭ್ಯಾಸಕ್ಕೆ ಮುಸ್ಲಿಂ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಫಾರಿನ್ಗೆ ಹೋಗ್ಲಿಕ್ಕೆ 20 ಲಕ್ಷ ರೂಪಾಯಿ ಇತ್ತು ಮೊದಲಿಗೆ. ಈಗ ಆ ಒಂದು ಹಣವನ್ನ 30 ಲಕ್ಷ ರೂಪಾಯಿ ಏರಿಕೆ ಆಗ್ತಾ ಇದೆ. ಇದು ಬೇರೆ ಸಮುದಾಯಕ್ಕಲ್ಲ, ಮಾತ್ರ ಮುಸ್ಲಿಂ ಸಮುದಾಯಕ್ಕೆ. ಇಲ್ಲಿ ಮತ್ತೆ ನೆಕ್ಸ್ಟ್ ನೋಡ್ಕೊಳ್ಳಿ, ಅಲ್ಪಸಂಖ್ಯಾತರ ಸರಳ ವಿವಾಹಕ್ಕೆ 50,000 ಹಣವನ್ನ ಕೊಡ್ತಾ ಇದಾರಂತೆ. 50,000 ಹಣವನ್ನ ಸರಳ ವಿವಾಹಕ್ಕೆ ಕೊಡ್ತಾ ಇದಾರಂತೆ. ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿಗಾಗಿ 4,000 ಕೋಟಿಯನ್ನ ಮೀಸಲಿಟ್ಟಿದ್ದಾರಂತೆ. ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗಾಗಿ 4,000 ಕೋಟಿಯನ್ನ ಇಲ್ಲಿ ತೆಗೆದಿಟ್ಟಿರುವಂತದ್ದು. ಅದೇ ರೀತಿಯಾಗಿ ವಕ್ತಕಾಲಿ ನಿವೇಶನದಲ್ಲಿ 15 ಮಹಿಳಾ ಕಾಲೇಜುಗಳನ್ನ ನಿರ್ಮಿಸಲಿದ್ದಾರಂತೆ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತ ವೃತ್ತಿಪರ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಸಬ್ಸಿಡಿಯನ್ನ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಕೂಡ ಮುಸ್ಲಿಂ ಸಮುದಾಯಕ್ಕೆ ಕೊಡ್ತಕ್ಕಂಥದ್ದು. ಇದನ್ನ ನೋಡಿ ಟೀಕಿಸ್ತಕ್ಕಂತಹ ಬಿಜೆಪಿ ಸರ್ಕಾರದ ನಾಯಕರಾದಂತಹ ಯತ್ನಾಳ್ ಅವರಾಗಿರ್ಲಿ, ಅಶೋಕ್ ಅವರಾಗಿರ್ಲಿ, ಇದೇ ರೀತಿ ಸಾಕಷ್ಟು ಇಲ್ಲಿ ರಾಜಕಾರಣಿಗಳು ಇದರ ಬಗ್ಗೆ ಟೀಕೆಯನ್ನ ಮಾಡಿದ್ದಾರೆ. ಇದು ಸಾಬ್ರ ಬಜೆಟ್, ಇದು ಪಾಕಿಸ್ತಾನದ ಬಜೆಟ್ ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ಇಲ್ಲಿ ಮಾಧ್ಯಮದವರು ಯತ್ನಾಳ್ ಅವರಿಗೆ ಕ್ವಶನ್ ಕೇಳ್ತಾರೆ, ಯಾವ ರೀತಿ ನೋಡಿ, ಗುತ್ತಿಗೆಯಲ್ಲಿ ಧರ್ಮ ಆಧಾರಿತವಾಗಿ ಬಜೆಟ್ ಅನ್ನ ಕೊಡಬಾರದು ಎಂದು ಸಂವಿಧಾನದಲ್ಲಿ ಇದೆ, ಆದ್ರೆ ಕೊಡುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ, ಇದಕ್ಕೇನು ಹೇಳ್ತೀರಿ ಅಂತ ಹೇಳ್ಬಿಟ್ಟು ಯತ್ನಾಳ್ ಅವರಿಗೆ ಕ್ವಶನ್ ಅನ್ನ ಮಾಡ್ತಾರೆ. ಆವಾಗ ವಿಧಾನಸೌಧದಲ್ಲಿ ನಾವು ಹೇಳಿಕೆಯನ್ನ ಇಡ್ತೀವಿ, ಇದನ್ನ ವಾಪಸ್ ಒಂದು ವೇಳೆ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಪ್ರಶ್ನೆ ಇಡ್ತೀವಿ ಎನ್ನುವಂತಹ ಮಾಹಿತಿಯನ್ನ ಯತ್ನಾಳ್ ಗೌಡರು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಕೇಳಿ, ಧರ್ಮ ಆಧಾರಿತವಾಗಿ ಮೀಸಲಾತಿ ಕೊಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶ ಕೊಟ್ಟಿಲ್ಲ. ಯಾವುದು ಈಗ ಹೇಗೆ ಕೊಡ್ಬೇಕಂದ್ರೆ ಹಿಂದುಳಿದಂತಹ ವರ್ಗದವರಿಗೆ, ಅಂದ್ರೆ ಕಟ್ಟು ಬಡವರಿಗಾಗಿರ್ಲಿ ಇಂಥವರಿಗೆ ಕೊಡುವಂಥದ್ದಿದೆ, ಆದ್ರೆ ಒಂದು ಧರ್ಮಕ್ಕೇನೆ ಕೊಡುವಂಥದ್ದು ಇಂಥದ್ದೇನು ಇಲ್ಲಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಲ್ಲ, ಅದನ್ನು ಅವಕಾಶ ಮಾಡಿ ಕೊಟ್ಟಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಯತ್ನಾಳ್ ಅವರು ಮಾಧ್ಯಮದಲ್ಲಿ ಹೇಳ್ತಾರೆ. ಸುಮಾರು ಒಬ್ಬರಿಗೆ ಇಲ್ಲಿ ನಿಖಿಲ್ ಗೌಡರು ಒಂದು ಮಾತು ಹೇಳ್ತಾರೆ, ಒಬ್ಬರ ತಲೆಯ ಮೇಲೆ ಸಾಲ ಎಷ್ಟೊಂದಿದೆ ಅಂದ್ರೆ 14,700, ಸುಮಾರು 7.5 ಕೋಟಿ ನಾವು ಜನರಿದ್ದೀವಿ. ಅಂಥದ್ರಲ್ಲಿ ಇಲ್ಲಿ ನೋಡಿ 14,700 ರೂಪಾಯಿ ನಮ್ಮ ಒಬ್ಬರ ತಲೆಯ ಮೇಲೆ ಸಾಲ ಇದೆ ಅಂತೆ. ಹೌದು ಸ್ನೇಹಿತರೆ, ಇದನ್ನೆಲ್ಲನೂ ಕೂಡ ನೀವು ನೋಡಿದ್ರಿ, ಎಲ್ಲನೂ ಕೂಡ ನೀವು ನೋಡಿದ್ರ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ನಾನು ಹೇಳ್ತಕ್ಕಂತಹ ಬಜೆಟ್ ನಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಮಾತ್ರ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ವಿರೋಧ ಪಕ್ಷದ ನಾಯಕರು ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನು ಕೂಡ ನಾನು ತೋರಿಸಿದ್ದೀನಿ. ಸೊ ಇದನ್ನ ಎಲ್ಲನೂ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಮುಸ್ಲಿಮರಿಗೆ ಮೀಸಲಾತಿ ಕೊಡುವಂತಹ ಆ ಧರ್ಮ ಆಧಾರಿತವಾಗಿ ಕೊಡಬಾರದು ಅನ್ನುವಂಥದ್ದು ಸಂವಿಧಾನದಲ್ಲಿ ಇದೆ. ಅದೇ ಕೊಡುವಂತ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ. ನೋಡಿ, ಈಗ ನಾವಂತರೂ ವಿಧಾನಸಭೆಯಲ್ಲಿ ನಾಳೆ ಹೇಳ್ತೀವಿ, ಇದಕ್ಕೂ ಅವರು ಏನಾದರೂ ಅದನ್ನು ವಾಪಸ್ ತಗೊಂಡ್ರೆ ಸರಿ, ಯಾಕಂದ್ರೆ ನಾವು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ಧರ್ಮಾಧಾರಿತ ಮೀಸಲಾತಿ ಕೊಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶ ಕೊಟ್ಟಿಲ್ಲ. ಯಾವುದೇ ಸಮುದಾಯ, ಯಾವುದೇ ಒಂದು ಜಾತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಾದ್ರೆ ಅದರಲ್ಲಿ ಮೀಸಲಾತಿ ಕೊಡಲಿಕ್ಕಿದೆ. ಇಡೀ ಮುಸ್ಲಿಂ ಅಥವಾ ಇಸ್ಲಾಂ ಹೆಸರಲ್ಲೇ ಕೊಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ.